ಚಾಮರಾಜನಗರದಲ್ಲಿ ಕುಟುಂಬ ಸಮೇತರಾಗಿ 4 ಜನ ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಂಡೀಪುರಕ್ಕೆ ಬಂದಿದ್ದ ದಂಪತಿ ಹಾಗೂ 10 ವರ್ಷದ ಮಗು ನಾಪತ್ತೆ ಆಗಿರೋದು. ಟೋಟಲ್ ಆಗಿ 3 ಜನ. ಬೆಂಗಳೂರು ಮೂಲದ ನಿಶಾಂತ್ ಕುಟುಂಬ ಅಪಹರಣ ಆಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಂಡೀಪುರದ ರೆಸಾರ್ಟ್ನಲ್ಲಿ ಭಾನುವಾರ ಕುಟುಂಬ ತಂಗಿದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸಾಲಕ್ಕೆ ಹೆದರಿ ಕುಟುಂಬದ ಜೊತೆಗೆ ನಿಶಾಂತ್ ಬಂಡೀಪುರಕ್ಕೆ ಬಂದಿದ್ರ. ಬಿಬಿಎಂಪಿ ನೌಕರ ಅಂತ ಸುಳ್ಳು ಹೇಳಿ ರೆಸಾರ್ಟ್ನಲ್ಲಿ ರೂಮ್ ಬುಕ್ಕಿಂಗ್ ಅನ್ನು ಅವ್ರು ಮಾಡಿದ್ರಂತೆ. ಸೋಮವಾರ ಮಧ್ಯಾಹ್ನದಿಂದ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಕಿಡ್ನಾಪ್ ಏನಾದರೂ ಆದ್ರ ಅನ್ನುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಾ ಇದೆ. ಆ ಥರದ್ದೇನಾದರೂ ಪ್ರೈಮಾ ಫೇಸಿನಲ್ಲಿ ಸಿಕ್ಕಿದೆಯಾ ಗೊತ್ತಿಲ್ಲ. ನೋಡಿ, ನಾಪತ್ತೆ ಆಗಿರುವಂತಹ ಮಿಸ್ಸಿಂಗ್ ಆಗಿರುವಂತಹ ದಂಪತಿ ಇವರೇ. ಇವ್ರ ಜೊತೆಗೆ ಒಂದು 10 ವರ್ಷದ ಮಗು ಕೂಡ ಇತ್ತು. ಟೋಟಲ್ ಆಗಿ 3 ಜನ ಇಲ್ಲಿ ಈ ರೆಸಾರ್ಟಿಗೆ ಬಂದು ರೂಮ್ ಬುಕ್ ಮಾಡಿ ನಂತರ ಅಬ್ಸ್ಕಾಂಡ್ ಆಗಿರುವಂತಹ ಘಟನೆ. ಅವರು ಅಬ್ಸ್ಕಾಂಡ್ ಆದ್ರ ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿದ್ರೆ ಗೊತ್ತಿಲ್ಲ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾ ಇದ್ದಾರೆ. ಯಾರಾದರೂ ದುಡ್ಡಿಗೋಸ್ಕರ ಇವರನ್ನ ಕಿಡ್ನಾಪ್ ಮಾಡಿದ್ರ ಅನ್ನುವಂತಹ ಆಯಾಮದಲ್ಲಿ ಬಹುತೇಕ ಪೊಲೀಸರ ತನಿಖೆ ಸದ್ಯಕ್ಕೆ ಸಾಗ್ತಾ ಇದೆ. ಬೆಂಗಳೂರು ಮೂಲದವರು ಇವರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಚೆಕ್ ಇನ್ ಆಗಬೇಕಾದ್ರೆ ಅವ್ರದ್ದೊಂದು ಪ್ರೈಮರಿ ಅಡ್ರೆಸ್ ಇರುತ್ತಲ್ವಾ, ಏನೇನು ಕೊಟ್ಟಿರ್ತಾರೆ, ಆಧಾರ್ ಕಾರ್ಡ್ ಡೀಟೇಲ್ಸು, ಅದನ್ನೆಲ್ಲ ಇಟ್ಕೊಂಡು ಸದ್ಯಕ್ಕೆ ಅವ್ರಿಗೆ ಸಂಬಂಧಪಟ್ಟವ್ರು ಎಲ್ಲರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಬಂಡೀಪುರದ ಪೊಲೀಸರು ಮಾಡ್ತಾ ಇದ್ದಾರೆ ಅಂದರೆ ಡೀಟೇಲ್ಸು. ಮತ್ತು ಅವರು ವಿಪರೀತ ಸಾಲ ಮಾಡ್ಕೊಂಡಿದ್ರು ಅಂತ, ಎಷ್ಟು ಯಾವ ಕಾರಣಕ್ಕೆ ಯಾವುದೂ ಗೊತ್ತಿಲ್ಲ ಇನ್ನು ಪ್ರಾಥಮಿಕ ಮಾಹಿತಿ ಪ್ರಕಾರ. ಸೊ ಸಾಲಗಾರರೇ ನಿಶಾಂತ್ ಕುಟುಂಬವನ್ನು ಕಿಡ್ನ್ಯಾಪ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಣೆಯಾದ ದಂಪತಿಗಾಗಿ ಗುಂಡ್ಲುಪೇಟೆ ಪೊಲೀಸರು ಈಗ ತಲಾಶನ್ನು ನಡೆಸಿದ್ದಾರೆ. ತಮಿಳುನಾಡು, ಕೇರಳ ಹಾಗೂ ಮೈಸೂರು ಕಡೆ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಲೊಕೇಶನ್ ಟ್ರೇಸ್ ಮೂಲಕ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಖಾಕಿ ಪಡೆ. ರೆಸಾರ್ಟ್ನಲ್ಲಿ ಲಗೇಜನ್ನು ಇಟ್ಟಿದ್ದಾರೆ ನಿಶಾಂತ್ ಕುಟುಂಬ, ಆದರೆ ಅವರಿಲ್ಲ ಅಷ್ಟೇ. ದಂಪತಿ ತಂಗಿದ್ದ ರೆಸಾರ್ಟ್ಗೆ SP ಕವಿತಾ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಮೋಸ್ಟ್ಲಿ ಸಾಲಗಾರರು ಇವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥ ಶಂಕೆ. ಬಟ್ ಅವರು ಅಲ್ಲಿಗೆ ಬಂದ ಮೇಲೆ, ರೆಸಾರ್ಟಿಗೆ ಬಂದ ನಂತರ ಅವರ ಮೂವ್ಮೆಂಟ್ಸ್ ಏನಾಗಿತ್ತು ಅಂತ ನೋಡಬೇಕು. CCTV ಫುಟೇಜಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇವರೇನಾದರೂ ಸಫಾರಿಗೆ ಹೋಗಿದ್ರಾ ಅಥವಾ ಯಾರಾದರೂ ಬಂದಿದ್ರಾ ರೂಮ್ಗೆ, ಇದೆಲ್ಲವನ್ನು CCTV ಫುಟೇಜ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಐ ಥಿಂಕ್ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, CCTV ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಪೊಲೀಸರು ಅದನ್ನು ನೋಡಬೇಕು. ಒಂದು ಅಪಹರಣ ಅಥವಾ ಇನ್ನೇನು ಬೇಕಾದರೂ ಆಗಿರಬಹುದು, ಗೊತ್ತಿಲ್ಲ. ಅಥವಾ ಕಾಡಿನ ಕಡೆಗೆ ಇವರೇ ಹೋಗಿರಬಹುದು, ಅಥವಾ ಕಿಡ್ನ್ಯಾಪ್ ಆಗಿರಬಹುದು, ಏನು ಬೇಕಾದರೂ ಆಗಿರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗ ಇಷ್ಟೆಲ್ಲ ವಿಚಾರಗಳು ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಕಂಡುಕೊಂಡಿರ್ತಕ್ಕಂಥ ವಿಚಾರಗಳು ಅಂದರೆ ಸತ್ಯಾಂಶಗಳು ಏನೇನು ಅಂತ? ಅರವಿಂದ್, ಈಗಾಗಲೇ ಒಂದು ಬಂಡೀಪುರದಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತೆ ಕಿಡ್ನಾಪರ್ಸ್ಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ನಿಶಾಂತ್ ಹಾಗೂ ಚಂದನ ಹಾಗೂ ಅವರ ಮಗು 3 ಜನ ಕೂಡ 2 ದಿನದ ಹಿಂದೆ ಕಂಟ್ರಿ ಕ್ಲಬ್ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ. ಈ ವೇಳೆ ಅವರು ಸುಳ್ಳು ಹೇಳಿ ಒಂದು ರೂಮ್ ಅನ್ನು ಕೂಡ ಬುಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅವರು BBMP ನೌಕರ ಅನ್ನೋದ್ರ ಮೂಲಕವಾಗಿ ರೂಮ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ. ತದನಂತರ ನಿನ್ನೆ ಈ ಒಂದು ಕಿಡ್ನಾಪ್ ಪ್ರಕರಣ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. 3 ಕಾರಿನಲ್ಲಿ ಬಂದಂತ ಕಿಡ್ನಾಪರ್ಸ್ 3 ಕಾರಿನಲ್ಲೂ ಕೂಡ 3 ಜನರನ್ನು ಒಂದೊಂದು ಕಾರಿನಲ್ಲಿ ಒಂದು ಕಿಡ್ನಾಪ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಕೇರಳ, ತಮಿಳುನಾಡು ಸೇರಿದಂತೆ ಬೇರೆ ಎಲ್ಲಾ ಭಾಗದಲ್ಲೂ ಕೂಡ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಮತ್ತೆ ಆರೋಪಿಗಳ ಪತ್ತೆಗಾಗಿ ಕೂಡ ಒಂದು ಬಲೆಯನ್ನು ಕೂಡ ಬೀಸಿರ್ತಕ್ಕಂಥದ್ದು. ಈ ಒಂದು ವಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಿಡ್ನಾಪ್ ಪ್ರಕರಣ ನಡೆದಿದೆ ಅನ್ನೋ ಕೂಡ ಸ್ಥಳೀಯರು ಕೂಡ ಒಂದು ಮಾಹಿತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗೆ. ಇದು ಇನ್ನೂ ಕೂಡ ತುಂಬ ಆರಂಭಿಕ ಹಂತದಲ್ಲಿರೋದ್ರಿಂದ ಒಂದಷ್ಟು ಮಾಹಿತಿಗಳು, ಆಮೇಲೆ ಕೆಲವು ಮಾಹಿತಿಗಳು ಪೊಲೀಸರು ಬಿಟ್ಕೊಡಲ್ಲ. ಅವ್ರಿಗೇನಾದರೂ ಗೊತ್ತಾಗಿದ್ರೂ ಕೂಡ ಮುಂದೆ ಪ್ರಕರಣದ ತನಿಖೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆರಂಭದಲ್ಲೇ ಬಿಟ್ಕೊಡಲ್ಲ. ಬಟ್ ಗೊತ್ತಾಗಿರಬಹುದು, ನೋಡೋಣ ಏನಾಗುತ್ತೆ ಮುಂದೆ ಅಂತಂದ್ಬಿಟ್ಟು. ಕಿಡ್ನ್ಯಾಪ್ ಆಗಿದ್ದಾರಾ ಅಥವಾ ಇನ್ನೇನಾದರೂ ಬೇರೆ ರೀಸನ್ ಇದೆಯಾ, ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗಬೇಕು.